ಅಣ್ಣ ಅಂತ ಮಶ್ರೂಮ್ ಮಾಡಿ ಕೊಡ್ತೀಯಾ ರೆಸಿಪಿ? ಕಣ್ಣು ಮಾಡು, ಕಣ್ಣಿಂದ ನೀರು ಬರೋ ಥರ. ಅಮ್ಮಿಯೋ ತರ ಕಾಣ್ತ ಉಂಟು. ಬ್ರ್ಯಾಂಡ್ ಕೊಲಾಬರೇಷನ್. ನಾನು ನಂಬರ್ ಸಹ ಬರ್ದಿದ್ದೆ ಅವಳಿಗೆ, ಶಾಲೆ ಹೋಗ್ಲಿಲ್ಲ ಅವಳು. ನಡೀತದೆ ಅಂತ ಕರೆಕ್ಟ್ ಮಾಡ್ಲಿಲ್ವಾ? ಥ್ಯಾಂಕ್ ಯು. ಇಂತ ಅಷ್ಟು ಬೇಕಾ? ಹೆಲೋ ಲವ್ಸ್, ಎಲ್ಲರೂ ಸಹ ಹೇಗಿದ್ದೀರಾ? ನಾನು ನಿಮ್ಮ ಕೋಸ್ಟಲ್ ಹುಡುಗಿ ಆಶ್ರಿತಾ ಆಚಾರ್ಯ. ವೆಲ್ಕಮ್ ಟು ಮೈ ಚಾನಲ್. ಸೊ ನನಗೆ ಗೊತ್ತುಂಟು ಕಪಲ್ ಆಫ್ ವೀಕ್ಸಿಂದ ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿಲ್ಲ ಅಂತ ಹೇಳಿ. ಸಾರಿ ಫಾರ್ ದ್ಯಾಟ್. ಸೊ ಅದಕ್ಕೆ ಈ ವಾರ ಮಿಸ್ ಮಾಡಬಾರ್ದು ಅಂತ ಹೇಳಿ ನಾನು ಫುಲ್ ಡೆಡಿಕೇಶನಲ್ಲಿ ವಿಡಿಯೋ ಮಾಡುವ ಅಂತ ಬಂದಿದ್ದೇನೆ. ಸೊ ಪ್ಲೀಸ್ ಈ ವಿಡಿಯೋನ ಫುಲ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಮೈ ಚಾನಲ್. ಓಕೆ, ಸೊ ಈ ವಾರದ ವಿಡಿಯೋ ಎಂತ ಅಂತ ಹೇಳಿದರೆ, ನನ್ನ ಅಣ್ಣ ಪೂನೆಲಿದ್ದ ಆಯಿತಾ. ಸೊ ಅವನು ಪೂನೆಯಲ್ಲಿ ಏನೋ ಒಂದೊಂದು ಹೊಸತ್ತು ಎಕ್ಸ್ಪೆರಿಮೆಂಟ್ ಮಾಡಿ ಏನೋ ಮಶ್ರೂಮ್ ಇದು ರೆಸಿಪಿ ಕಂಡುಹಿಡಿದಿದ್ದಾನೆ. ಪ್ರತಿ ಸಲ ಕಾಲ್ ಮಾಡ್ಬೇಕಾದ್ರೆ ನನ್ನ ಮಶ್ರೂಮ್ ರೆಸಿಪಿ ಎಷ್ಟು ಚಂದ ಉಂಟು ಗೊತ್ತುಂಟಾ, ಬಾಯಿಲಿಟ್ರೆ ಕರಗ್ತಿದೆ, ಹಾಗೆ ಹೀಗೆ ಫುಲ್ಲು ಬಿಲ್ಡಪ್ ಕೊಟ್ಟಿದ್ದಾನೆ ಆಯಿತಾ. ಸೊ ಈಗ ಅವನು ಊರಿಗೆ ಬಂದಿದ್ದಾನೆ. ಅದಕ್ಕೆ ನಾನು ಅಂದ್ಕೊಂಡೆ ಅವನ ಮಶ್ರೂಮ್ ರೆಸಿಪಿ ಅವನು ಕೊಡುವಂಥ ಬಿಲ್ಡಪ್ ಥರ ಉಂಟಾ ಅಥವಾ ಇಲ್ವಾ ಅಂತ ಹೇಳಿ ಫಿಗರ್ ಔಟ್ ಮಾಡುವ ಅಂತ ಹೇಳಿ. ಸೊ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ದ್ಯಾಟ್. ನನ್ನ ಅಣ್ಣ ಮೇಲಿದ್ದಾನೆ. ಸೊ ಅವನ ಹತ್ರ ಹೋಗಿ ರೆಸಿಪಿ ಬಗ್ಗೆ ಕೇಳುವ, ಅವನೇ ಕುಕ್ ಮಾಡ್ತಾನ ಅಂತ ಕೇಳುವ, ಅವನೇ ಕುಕ್ ಮಾಡೋ ಥರ ಮಾಡುವ. ಸೊ ಬನ್ನಿ ಗೈಸ್, ಹೇಗೆ ಆಗ್ತದೆ ಇವತ್ತಿನ ವಿಡಿಯೋ ಅಂತ ನೋಡುವ. ಅಣ್ಣ ಅಂತ ಮಶ್ರೂಮ್ ಮಾಡಿ ಕೊಡ್ತೀಯಾ? ರೆಸಿಪಿ ಹೇಳ್ತೀಯಾ? ಗೊತ್ತಿಲ್ಲ ಅಂದ್ರೆ ಟೆನ್ಷನ್ ಆಗ್ತದೆ. ಯಾಕೆ? ಮಾಡೋದು ಎಲ್ಲರಿಗೆ ಇಷ್ಟ ಆಗ್ತದೆ ಅಂತ ಕತೆ ಗೊತ್ತಿಲ್ಲ. ನಿಂಗೆ ಇಷ್ಟ ಆಗ್ತದಲ್ಲ, ಒಳ್ಳೆ ಇರ್ಬೋದು. ಟ್ರೈ ಮಾಡು. ಓಕೆ ಸರಿ ಬಾ. ನಿಂದು ರೆಸಿಪಿಗೆ ಹೆಸರು ಎಂತ? ಅದು ಹೇಳಿದ್ರೆ ನಿಂಗೆ ಮತ್ತೆಲ್ಲ ಗೊತ್ತಾಗ್ತದೆ. ಹೆಸರಲ್ಲಿ ಎಂತ ಉಂಟು? ಹೆಸರು ಹೇಳಿಕ್ಕೆ ಆಗೋದೇ ಇಲ್ಲ ಅದು. ಓಕೆ, ಈಗ ಸ್ವಲ್ಪ ಟ್ವಿಸ್ಟ್ ಮಾಡುವ ಅಂತ ಹೇಳಿ. ಸೊ ಯಾವ್ದ್ಯಾವ್ದು ಇಂಗ್ರೀಡಿಯೆಂಟ್ಸ್ ಬೇಕು ಅದ್ರಲ್ಲಿ ನೀನು ಡ್ರಾಯಿಂಗ್ ಮಾಡ್ಬೇಕು. ಆ ಡ್ರಾಯಿಂಗ್ ನೋಡಿಕೊಂಡು ನಾನು ಇಂಗ್ರೀಡಿಯೆಂಟ್ ಗೆಸ್ ಮಾಡಿ ಬೈ ಮಾಡಿ ತರ್ತೇನೆ, ಮತ್ತೆ ನೀನು ರೆಸಿಪಿಯನ್ನು ಮಾಡ್ಬೋದು. ಅದು ಸರಿ ಇಲ್ಲ ಆದ್ರೆ ಅದು ನಾನು ಎಂತ ಮಾಡಿದ್ದೀನಿ, ಸರಿ ಆಗುವಾಗ ಮಾಡಬೇಕು. ಇದ್ದದ್ರಲ್ಲೇ ಎಂತಾದ್ರೂ ಅಕೊಮಡೇಟ್ ಮಾಡಬೇಕು ಅಷ್ಟೇ, ಎಂತ ತರ್ತದೆಲ್ಲ ಮಾಡಬೇಕು. ಸೊ ನೀನು ಡ್ರಾಯಿಂಗ್ ಮಾಡು. ಒಂದು ಅಂತ ಬಂದು ಡ್ರಾಯಿಂಗ್, ಎರಡು ಹಾಗೆ ಬಂದು ಡ್ರಾಯಿಂಗ್ ಮಾಡು. ಸೊ ನಾನು ಹೊರಗಡೆ ಹೋಗ್ತೇನೆ. ಸೊ ಕ್ಯಾಮರಾ ತೋರಿಸ್ಕೊಂಡು ಡ್ರಾಯಿಂಗ್ ಮಾಡು. ಓಕೆ, ಮೇಜರ್ ಥಿಂಗ್ಸ್ ಮಾಡ್ತೇನೆ, ಬೇರೆದೆಲ್ಲ ಮನೆಯಲ್ಲಿ ಉಂಟು ನನ್ನ ಪ್ರಕಾರ. ಸೊ ಮೇಜರ್ ಆಗಿ ಯಾವ್ದು ಮನೇಲಿ ಇಲ್ಲ ಅದು ಮಾತ್ರ ಬರಿತೇನೆ. ಮೇಜರ್ ಆಗಿ ಬರಿ, ಮನೇಲಿ ಇರ್ಬೋದು ಬಟ್ ನಾನು ಮಾಡ್ತೇನೆ. ನೋಡ, ಫಸ್ಟ್ ಐಟಮ್ ಮಶ್ರೂಮ್ ಬೇಕು ನನಗೆ. ನೋಡ, ಇದು ಮಶ್ರೂಮ್ ಥರ ಕಾಣಿದ್ರೆ ಸಾಕು, ಚಿಕ್ಕ 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 ಚಿಕ್ಕ. ಒಂದು ಪ್ಯಾಕೆಟ್ ಬೇಕು ನಮಗೆ. ಒಂದು ಪ್ಯಾಕೆಟ್ ನಾವು ಇವತ್ತು ಒಂದು ಹೊತ್ತಿಗೆ ಮಾಡೋದು. ಸೊ ಒಂದು ಪ್ಯಾಕೆಟ್ ಸಾಕು. ನೆಕ್ಸ್ಟ್ ಬೇಕಿರೋದು ನಮಗೆ ಗಾರ್ಲಿಕ್. ಸೊ ಇದು ಮೇಜರಾಗಿ ಒಂದು ಕೊಂಬು ಮಾಡಿದರೆ ಗೊತ್ತಾಗಬೇಕು ಅಂತೇಳಿ. ಇದೊಂದು 5ರಿಂದ 6 ಬೇಕು. ಇದು ಸಹ ಮನೇಲಿ ಇರ್ಬೋದು ಬಟ್ ನೋಡು. ಸೊ ನೆಕ್ಸ್ಟ್ ಬೇಕಿರೋದು ನಮಗೆ ಆನಿಯನ್. ಇದು ಸಹ ಸೇಮ್ ಅದೇ ಥರ, ಆದರೆ ಇಲ್ಲಿ ನನಗೆ ಗೊತ್ತಿದ್ದು ಸಹ ಇದು ಸಹ ಒಂದು 2ರಿಂದ 3 ಬೇಕು. ಅವಳಿಗೆ ಗೊತ್ತಾಗ್ತದೆ. ಸೊ ಒಂದು ಕಣ್ಣು ಮಾಡು, ಕಣ್ಣಿಂದ ನೀರು ಬರೋ ಥರ. ಸೊ ಅವಳಿಗೆ ಗೊತ್ತಾಗೋ ಥರ ಈಸಿಯಲ್ಲಿ ನೋಡು. ಸೊ ನೆಕ್ಸ್ಟ್ ಮೇಜರ್ ಬೇಕಿರೋದು ಕೊಕೊನಟ್ ಮಿಲ್ಕ್. ಕೂದಲೆಲ್ಲ ಮಾಡೋದು, ಇಲ್ಲಿಂದ ಮೇಲಿಂದ ಹಾಲು ಬೀಳ್ತಾರೋ ಹಾಗೆ. ಸೊ ಸೈಡ್ ವ್ಯೂ ಅಲ್ಲಿ ನೋಡಿದರೆ, ಸೊ ಇದು 2 ಪ್ಯಾಕೆಟ್ ಬೇಕು, ಇನ್ನೊಂದು ಸತಿಗೆ ಸಾಕ್ತದೆ. ಸೊ ಸೈಡ್ ವ್ಯೂ ಅಲ್ಲಿ. ಸೊ ಇದೆಲ್ಲ ವೈಟ್. ಬೇರೆಲ್ಲ ಮಸಾಲೆ ಎಲ್ಲ ಮನೆಯಲ್ಲಿ ಉಂಟು, ಏನು ತೊಂದರೆ ಇಲ್ಲ, ಇಷ್ಟೇ. ಸೊ ನೋಡು, ಅವಳಿಗೆ ಕೊಡು ಅಂತ ಹೇಳ್ತಾಳೆ. ನೋಡು ಆಶಿ, ಬಾ ಮಾಡಿ ಆಯ್ತು. ಎಂತ ಅರ್ಥಗೋಗೆ ಮಾಡಿದ್ಯಾ? ನೋಡ, ಬೇರೆದೆಲ್ಲ ಮನೆಯಲ್ಲಿ ಉಂಟಲ್ಲ ಅನಿಸ್ತದೆ. ಓಕೆ ತಗೋ ನೋಡಿ, ಎಷ್ಟು ಗೊತ್ತಾಗ್ತದೆ ನೋಡು.
ಇವಾಗ ಡಿಬಗಿಂಗ್ ಟೈಮ್. ಸೊ ಒಂದೊಂದು ಐಟಮ್ಸ್ನ ಡಿಬಗ್ ಮಾಡ್ತಾ ಹೋಗುವ. ಸೊ 4 ಐಟಮ್ಸ್ ಇರೋದು. ಸೊ ಐ ಥಿಂಕ್ ಇಟ್ ಶುಡ್ ಬಿ ಈಸಿ ನೋಡುವ. ಸೊ ಫಸ್ಟ್ ಒನ್ ನನ್ನ ಪ್ರಕಾರ ಮಶ್ರೂಮ್. ಅಫ್ಕೋರ್ಸ್ ಮಶ್ರೂಮ್ ಆದ್ರಿಂದ ಮಶ್ರೂಮ್ ಬೇಕೇ ಬೇಕು. ಆ್ಯಂಡ್ ದಿಸ್ ಲುಕ್ಸ್ ಲೈಕ್ ಮಶ್ರೂಮ್. ಬಟ್ ನನಗೆ ಅಂತ ಆಗ್ತದೆ ಇದು ಮತ್ತು ಇದು ಸೆಕೆಂಡ್ ಮತ್ತು ಥರ್ಡ್ ಆಲ್ಮೋಸ್ಟ್ ಸೇಮ್ ಉಂಟು ಆಯಿತಾ. ಬಟ್ ಥರ್ಡಲ್ಲಿ ಕಣ್ಣಾಯಿತು ಕಣ್ಣು ಡ್ರಾಪ್ಸ್ ಕಣ್ಣೀರು. ಓಕೆ, ಕಣ್ಣೀರು. ಸೊ ಸೊ ನನ್ನ ಪ್ರಕಾರ ಇದು ಅನಿಯನ್ಸ್ ಇರ್ಬೋದು, ಯಾಕಂದರೆ ಕಣ್ಣೀರು. ಸೊ ಬಟ್ ಇದೆಂತ ಕುಂಬಳಕಾಯಿ ಥರ ಕಾಣ್ತಾ ಉಂಟು ನಂಗೆ, ಇಷ್ಟು ದೊಡ್ಡ ಕೊಂಬು ಬಂದು. ಬಟ್ ಕುಂಬಳಕಾಯಿ ಯಾರು ಹಾಕ್ತಾರೆ ಯಾವುದಕ್ಕೆ, ಮಶ್ರೂಮ್ಗೆ. ಸೊ ಐ ಥಿಂಕ್ ದಿಸ್ ಶುಡ್ ಬಿ ಸಮಥಿಂಗ್ ಎಲ್ಸ್. ಅದು ಮತ್ತೆ ನೋಡುವ. ಇದೆಂತ ಫೋರ್ತ್ ಒನ್ ಅಮಿಯೋ ಥರ ಕಾಣ್ತಾ ಉಂಟು. ಬಟ್ ಕೊಂಬು ಹೊರಗಡೆಯಿಂದ ಇಲ್ಲ, ಒಳಗಡೆಯಿಂದ ಉಂಟು. ಸೊ ಐ ಥಿಂಕ್ ಇಟ್ಸ್ ಅ ಸ್ಟ್ರಾ. One eternity later. ಕೋಕೋನಟ್ ಮಿಲ್ಕ್, ಕೋಕೋನಟ್ ಮಿಲ್ಕ್ ಇರ್ಬೋದು. ಸೊ ಕೋಕೋನಟ್ ಮಿಲ್ಕ್ 2 ಪ್ಯಾಕೆಟ್ಸ್, ಫೈನ್. ಸೊ ಇವಾಗ ಇದೊಂದು ಫಿಗರ್ ಔಟ್ ಮಾಡಬೇಕು. ಸೆಕೆಂಡ್ ಒನ್ ಐ ಥಿಂಕ್ ದಿಸ್ ಈಸ್ ಗಾರ್ಲಿಕ್ ಅಂತೇಳಿ. ಯಾಕೆ ಅಂತ ಹೇಳಿದರೆ ಹೀಗೆ ಇರೋದು, ಅಂದರೆ ಹೀಗೆ ಉಂಟಲ್ಲ. ಸೊ ಇಲ್ಲಿ ನಮಗೆ ಅನಿಯನ್ಸ್ ಆಲ್ರೆಡಿ ಆಗೋದ್ರಿಂದ ಅನಿಯನ್ಸ್ ಅಲ್ಲ. ಸೊ ಇದೊಂದು ಎಂಥದ್ದು ಇರಬೇಕು. ಸೊ ಹೀಗೆ ನಾವು ಯಾವುದೇ ರೀತಿಯ ಐಟಮ್ಸ್ ಅಥವಾ ಕರಿಗಳನ್ನು ಮಾಡಬೇಕಾದ್ರೆ ಗಾರ್ಲಿಕ್ ಅಂತೂ ಯೂಸ್ ಮಾಡ್ತೇವೆ. ಅಣ್ಣನಿಗಂತೂ ಗಾರ್ಲಿಕ್ ತುಂಬ ಇಷ್ಟ. ಐ ಥಿಂಕ್ ದಿಸ್ ಇಸ್ ಇಟ್. ಸೊ ಇವಾಗ ನನ್ನ ಹತ್ರ ಆಲ್ರೆಡಿ ಆನಿಯನ್ಸ್ ಮತ್ತು ಗಾರ್ಲಿಕ್ಸ್ ಮನೇಲಿ ಇರುವ ಕಾರಣದಿಂದಾಗಿ ಮಶ್ರೂಮ್ ಮತ್ತು ಕೋಕೋನಟ್ ಮಿಲ್ಕನ್ನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡುವ. First let me search mushroom, fresh mushroom. Okay, I think idu fine untu first one. So add. Next nange bekirodu coconut milk. Nange gottilla sigtada anta heli. Coconut milk I think have ಅವ್ರ ಹತ್ರ ಇದೆ. ಸೊ 80 ನಮಗೆ ಜಾಸ್ತಿ ಬೇಡ. ಸೊ ಐ ಥಿಂಕ್ ಐ ಗೋ ಫಾರ್ ದಿಸ್ 200 ml. ಅವ್ನು 2 ಪ್ಯಾಕೆಟ್ ಅಂತ ಹೇಳಿದ. ಸೊ ನನ್ನ ಪ್ರಕಾರ 2 ಪ್ಯಾಕೆಟ್ ಅಂದರೆ ಸಾಕು, ಬಿಕಾಸ್ 100 ml ಹೇಳಿರ್ಬೋದು. ಸೊ 200 ml. ಓಕೆ, ಫೈನ್. ನಾವು ಲೆಟ್ ಮೀ ಪ್ಲೇಸ್ ಆರ್ಡರ್. ಗೈಸ್, ಆರ್ಡರ್ ಪ್ಲೇಸ್ ಆಗಿದೆ. 9 ಮಿನಿಟ್ಸಲ್ಲಿ ಬರ್ತಾರೆ ಅಂತ ಹೇಳ್ತದೆ. ಸೊ ಪರವಾಗಿಲ್ಲ, ಲೆಟ್ಸ್ ವೇಟ್. ಆ್ಯಂಡ್ ನನಗೆ ಸ್ವಲ್ಪ ನಾನು ಚಾಕ್ಲೇಟ್ ಸಹ ಆರ್ಡರ್ ಮಾಡಿದೆ. ಗಿಲ್ಟಿ ಪ್ಲೆಷರ್. ಸೊ ಲೆಟ್ಸ್ ವೇಟ್ ಫಾರ್ 9 ಮಿನಿಟ್ಸ್. ಅಣ್ಣನಿಗೆ ಹೇಳುವ ಬ್ಲಿಂಕಿಟ್ ಆರ್ಡರ್ ಬಂದಿದೆ ಅಂತ ಹೇಳಿ, ಆಮೇಲೆ ಚಾಕ್ಲೇಟ್ಸ್ ಕೊಟ್ಟು ಹೇಗೆ ಉಂಟಂತ ಕೇಳುವ. ಆ ಬ್ಲಿಂಕಿಟ್ ಆರ್ಡರ್ ಬಂತು. ನಾನೆಲ್ಲ ಗೆಸ್ ಮಾಡಿರ್ಬೋದು ಅನಿಸ್ತದ? ಗೆಸ್ ಮಾಡಿರ್ತೀಯಪ್ಪ, ಗ್ಯಾರಂಟಿ. ಆದರೆ ನನಗೆ ಮಾಡಬೇಕಲ್ಲ ಈಗ. ಮಾಡು ಮತ್ತೆ ಎಂತ. ಇದು ಚಾಕ್ಲೇಟ್ ತಿಂತು, ಓಪನ್ ಆಗಿದೆ. ನಾನೊಂದು ಸ್ವಲ್ಪ ತಿಂದೆ. ಹೇಗೆ ಉಂಟು ಅಂತೇಳಿ ನೆಕ್ಸ್ಟ್ ಲೆವೆಲ್. ಡೈರಿ ಮಿಲ್ಕ್ ಪ್ಲೀಸ್. ಬ್ರ್ಯಾಂಡ್ ಕೊಲಾಬರೇಷನ್. ಅಣ್ಣ ಬಂದ. ಸೊ ಇವಾಗ ಅವನಿಗೆ ತೋರಿಸಿ ಕರೆಕ್ಟ್ ಉಂಟು ಐಟಮ್ಸ್ ಅಂತ ಹೇಳುವ. ಅಣ್ಣ, ಮಶ್ರೂಮ್ ಪರ್ಫೆಕ್ಟ್, ಮಶ್ರೂಮ್ ಕರೆಕ್ಟ್ ಉಂಟು. ಕೊಕೊನಟ್ ಮಿಲ್ಕ್ ಪರ್ಫೆಕ್ಟ್. ಒಂದೇ ಸಾಕಾ? ಒಂದು ನೋಡುವ, ಒಂದೇ ತಂದೆ. ನಾನು ನಂಬರ್ ಸಹ ಬರ್ದಿದ್ದೆ ಅವಳಿಗೆ, ಶಾಲೆ ಹೋಗ್ಲಿಲ್ಲ ಅವಳು. ಸೊ ತೊಂದರೆ 2 ಬರ್ದಿದೆ. ಬಟ್ ಒಂದೇ ತಂದೆ ಇಷ್ಟು ಸಾಕಾಗುದಿಲ್ಲ ಒಂದು ಇದಕ್ಕೆ ಮಶ್ರೂಮ್ಗೆ. ಸಾಕಾಗುದಿಲ್ಲ ಆಕ್ಚುಲಿ. ಇದು ಕ್ವಾಂಟಿಟಿ ಅಲ್ಲ, ಒಂದರಲ್ಲಿ ಮಾಡ್ತೇನೆ. ಬಟ್ ನೋಡಿ, ಬಟ್ ಮತ್ತೆ ಇನ್ನೊಂದು ಆನಿಯನ್ ಮತ್ತೆ ಗಾರ್ಲಿಕ್. ಕರೆಕ್ಟ್. ಮನೆಯಲ್ಲೇ ಉಂಟು. 100 ಅದೇ. ಇನ್ನು ನೋಡು ಹೇಗೆ ಆಗ್ತದೆ ಅಂತೇಳಿ ರಪ್ಪ ಮಾಡ್ತೇನೆ. ಫಸ್ಟ್ ಸ್ಟೆಪ್ ನಮ್ಮದು ಮಶ್ರೂಮನ್ನು ಕ್ಲೀನ್ ಮಾಡುವ. ಇದು ತುಂಬ ಕೊಳೆ ಇರ್ತದೆ, ಅದನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ ಡೈಸ್ ಮಾಡಬೇಕು. ಫ್ರೆಶ್ ಉಂಟು ಬ್ಲಿಂಕಿಟ್. ನಾನಿಲ್ಲಿ ಟೇಬಲಲ್ಲಿ ಕೂತ್ಕೊಳ್ತೀನಿ. ನಾನೆಂಥ ಕೆಲಸ ಮಾಡೋದಿಲ್ಲ, ಅವನೇ ಮಾಡ್ತಾನೆ. ಸೊ ನಾನೇನು ಟೇಬಲಲ್ಲಿ ಕೂತ್ಕೊಂಡು ವಿಡಿಯೋ ತೆಗಿತೀನಿ. ಪ್ರಿನ್ಸಸ್ ಲೈ. ಈಗಾದರೂ ರೆಸಿಪಿ ಹೆಸರು ರಿವೀಲ್ ಮಾಡ್ತೀರಾ ಸರ್? ಅದು ಹೇಗೆ ಆಗ್ತದೆ ಅದರ ಮೇಲೆ ಡಿಪೆಂಡ್. ರೆಸಿಪಿ ಗೊತ್ತಿಲ್ಲ. ರೆಸಿಪಿ ಹೇಗೆ ಆಗ್ತದೆ ಅದರ ಮೇಲೆ ಡಿಪೆಂಡ್. ಸೆಟ್ಟಿಂಗ್ ಎಲ್ಲ ಆಯಿತು. ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಶೆಫ್? ಇದನ್ನು ಅದಕ್ಕೆ ಅದೇ ಇದು ನನ್ನದು ಕೇರಳ ಫ್ರೆಂಡ್, ನನ್ನ ರೂಮ್ಮೇಟ್ ಒಬ್ಬ ಕೇರಳ ಫ್ರೆಂಡ್ ಹೇಳಿಕೊಟ್ಟದ್ದು. ಅವನೇ ಹೇಳಿಕೊಟ್ಟದ? ಹೇಳಿಕೊಟ್ಟದ್ದು. ಸೊ ಇದೆಲ್ಲ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅಲ್ಲ ಅವನಿಗೆ.
ಕೇರಳ ರೆಸಿಪಿ ಅಂತ ಇದು. ಕೇರಳ ರೆಸಿಪಿ ಅಲ್ಲ, ಅವನ್ ಕಲ್ತದ, ಅವನು ಕಲ್ತದ್ದು, ಅವನು ಹೇಳಿಕೊಟ್ಟದ್ದು ನನಗೆ. ಮೇನ್ ಶೆಫ್ ಅವರಿಗೆ ಝೂಝು ಬೊಗಳಿದ, ಸೊ ಝೂಝು ಅವ್ನು ಕರ್ಕೊಂಡು ವಾಕಿಂಗ್ ಹೋದ. ಸೊ ಅದಕ್ಕೆ ನನಗೆ 3 ಅನಿಯನ್ಸನ್ನು ಸಣ್ಣ 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 ಮಾಡಿ ಕಟ್ ಮಾಡಿ ಕೇಳಿದ. ಸೊ ಅದನ್ನು ಮಾಡ್ತೇನೆ. ಅವ್ನು ಬರೋಷ್ಟು ಅದು ಮಾಡಿದರೆ ಮತ್ತು ಅವನಿಗೆ ಪಟ ಪಟ ಆಗ್ತದಲ್ಲ. ಓಕೆ, ಲೆಟ್ಸ್ ಡೈಸ್ ಹೌದು, ಡೈಸ್ 3 ಅನಿಯನ್ಸ್. ಓಕೆ, ಒಂದು ಟಿಪ್. ಸೊ ನಿಮಗೆ ಸಹ ನನ್ನ ಥರ ನೀರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ಇಡೀ ನೀರು ಬರ್ತದೆ ಅಂತ ಆದರೆ ನೀರುಳ್ಳಿಯನ್ನು ಈ ಥರ ಹಾಫ್ ಆಗಿ ಸ್ಲೈಸ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ಮುಳುಗಿಸಿಡಿ. ಒಂದು 1 to 2 minutes, ಮೋರ್ ದೆನ್ ದ್ಯಾಟ್. ಸೊ ನೀವು ಕಟ್ ಮಾಡಬೇಕಾದ್ರೆ ಅಷ್ಟು ಕಣ್ಣಲ್ಲಿ ನೀರು ಬರೋದಿಲ್ಲ. ಮೋಸ್ಟ್ಲಿ ನೀವು ತುಂಬ ಹೊತ್ತು ಇಟ್ಟಾಗಿ ಒಂದು 5 ಹಾಗೆ ಮಿನಿಟ್ಸ್ ಇಟ್ಟ ಹಾಗೆ ಕಂಪ್ಲೀಟಾಗಿ ಕಣ್ಣಲ್ಲಿ ನೀರು ಬರೋದಿಲ್ಲ. ಸೊ ಇದನ್ನು ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ನನಗೆ ಇದು ಹೊರಗಡೆ ಸಿಪ್ಪೆ ತೆಗಿಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಉಂಟು. ಮೈ ಗಾಡ್, ಆಗೋದೇ ಇಲ್ಲ ವಯಸ್ಸು, ತುಂಬ ಕಷ್ಟ. ಅದಕ್ಕೋಸ್ಕರ ಇದು ಟೆಕ್ನಿಕನ್ನು ನಾನು ಯೂಸ್ ಮಾಡೋದು. ಈಗ ಕಟ್ ಮಾಡುವ, ಆ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ನೀವೇ ಲೈವ್ ಡೆಮೋನ ನೋಡಿ. ಓಕೆ ನೋಡಿ ಗೈಸ್, ಸ್ವಲ್ಪ ಸಹ ಕಣ್ಣು ಎಫೆಕ್ಟ್ ಆಗ್ತಿಲ್ಲ. ಸೊ ತುಂಬ ಸಣ್ಣ ಸಣ್ಣ ಮಾಡಿ ಕಟ್ ಮಾಡ್ತಾ ಇದ್ದೇನೆ. ಸೊ ಇಷ್ಟು 3 ಅನಿಯನ್ಸ್ ಸಣ್ಣದಾಗಿ ಫೈನ್ಲಿ ಚಾಪ್ ಮಾಡಿದಾಗ ಇಷ್ಟು ಬಂತು. ಸೊ ಇದನ್ನು ನಾನು ಸೈಡ್ಗೆ ತೆಗೆದಿಟ್ಕೊಳ್ತೇನೆ. ಫೈನ್ಲಿ ಚಾಪ್ ಮಾಡಿದ್ದೇನಾ? ತೊಂದರೆ ಇಲ್ಲ, ನಡೀತದೆ. ಅಂತ ಕರೆಕ್ಟ್ ಮಾಡಲಿಲ್ವಾ? ಏನಾಗಬೇಕು. ನೆಕ್ಸ್ಟ್ ಸ್ಟೆಪ್ ಎಂತ? ಗಾರ್ಲಿಕ್ ಕಟ್ ಮಾಡಿ ಗಾರ್ಲಿಕ್ ಹಾಕ್ಲಿಕ್ಕೆ. ಎಷ್ಟು? 10 ಉಂಟಾ? 10, 3, 6, 9, 10 ಉಂಟು. ಲೆಕ್ಕ ಬರೋದಿಲ್ಲ ನಿಮಗೆ? 10 ನಲ್ಲಿ 12 ಉಂಟು. ಓಕೆ, ಇದ್ರದ್ದು ಈಗ ಸಿಪ್ಪೆ ತೆಗಿಬೇಕಾ? ಸಿಪ್ಪೆ ತೆಗಿಬೇಕು. ಸೊ ಗ್ಯಾಪಲ್ಲಿ ನನ್ನದು ಮನೆದು ಹತ್ರ ಒಂದು ಬಾಯ್ ಇದ್ದಾನೆ, ಋತ್ವಿಕ್ ಅಂತ, ಅವನ ತಂಗಿದ್ದು ಬರ್ತಡೇ. ಸೊ ಅದಕ್ಕೋಸ್ಕರ ಇವಾಗ ಗಿಫ್ಟನ್ನು ನಾವು ಬ್ಲಿಂಕಿಟ್ ಹುಡುಕ್ತಾ ಇದ್ದೇವೆ. ಸೊ ಎಲಿಫೆಂಟ್ ಕೊಡು. ಎಲಿಫೆಂಟ್ ಇದು ನಾಯಿ ಸಹ ಕೊಡ್ಬೋದು. ಇದು ಒಳ್ಳೆ ಉಂಟು. ಪ್ಲೇಸ್ದ 9 ನಿಮಿಷದಲ್ಲಿ ಬರ್ತಾ ಅಂತ ಉಂಟು. ಸೊ ಲೆಟ್ಸ್ ಸಿ. ನಾವೀಗ ಹೊರಡ್ತಾ ಇದ್ದೇವೆ. ಬ್ಲಿಂಕಿಟ್ ಬಂದಾಗ ಪಕ್ಕ ತೊಗೊಂಡು ಬಿಡ್ತೇವೆ. ಫಸ್ಟಿಗೆ ಅಲ್ಲಿ ಹೋಗ್ತೇವೆ, ಬಿಕಾಸ್ ಕೇಕ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನಾವು ಹೋದ ನಂತರ ಕೇಕ್ ಕಟ್ಟಿಂಗ್ ಎಲ್ಲ ಆಗಿದ್ರೆ ಪ್ರಯೋಜನ ಇಲ್ಲ ಅಲ್ಲ. ಸೊ ಅದಕ್ಕೆ ಇದೇ ಹಂಗೆ ಎಲ್ಲ ಹೋಗ್ತಾ ಇದ್ದೇವೆ, ಇಲ್ಲೇ ನಡ್ಕೊಂಡು ವಾಕೇಬಲ್ ಡಿಸ್ಟೆನ್ಸ್. ಸೊ 5 minutes ತೋರಿಸ್ತಾ ಉಂಟು. ಸೊ ಇದೇ ಅವ್ರದ್ದು ಮನೆ. ಸೊ ನಾವು ಮನೆಗೆ ರೀಚ್ ಆದ್ವಿ. ಒಂದು 1 minute ವಾಕಿಂಗ್ ಸಹ ಇಲ್ಲ, ಅಷ್ಟು ಹತ್ರ. ಸೊ ಯಾವಾಗ ಬರ್ತಾರೆ ನೋಡುವ. ಥ್ಯಾಂಕ್ ಯು. ಓಕೆ, ಹೇಗೆ ಮನೆ ತೋರಿಸ್ತು? ಹೌದೌದು, ಹೌದು, ಅವನ ತಂಗಿದ್ದು. ನೈಸ್, ಒಳ್ಳೆ ಉಂಟಲ್ಲ. ಅಣ್ಣ ಒಳ್ಳೆ. ತ್ರಿಷಿಕಾ ರಾಜಕುಮಾರಿಯ ನೀನು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ತ್ರಿಷಿಕಾ, ಹ್ಯಾಪಿ ಬರ್ಡೇ ಟು ಯು. ಹೋಗಿ ಬಂದ್ವಿ, ಬರ್ತ್ಡೇ ಪಾರ್ಟಿ. ಒಳ್ಳೆ ಪಲಾವು ಅದು ಇದು ಎಲ್ಲ ಕೊಟ್ಟರು. ಸೊ ಇವಾಗ ಅಣ್ಣ ರೆಸ್ಯೂಮ್ ಮಾಡ್ತಾನೆ ಅವನದು. ಓಕೆ, ಲೆಟ್ಸ್ ಗೋ. ಸ್ಟವ್ ಆನ್ ಮಾಡಿ ರೆಡಿ. ಸ್ವಲ್ಪ ಬಿಸಿ ಆಗೋರು ನಿಮ್ಗೆ ಗೊತ್ತಾಗ್ತದೆ. ಸ್ವಲ್ಪ ಕೈ ಹೀಗೆ ಮಾಡ್ತಾ ಇದೆ, ಬಿಸಿ ಆಗೋದು ಗೊತ್ತಾಗ್ತದೆ. ಬಿಸಿ ಆದ್ಮೇಲೆ ಸ್ವಲ್ಪ ಬಿಸಿ ಆದ ಮೇಲೆ ಎಣ್ಣೆ ಹಾಕ್ಬೇಕು. ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೇವೆ. ಗಾರ್ಲಿಕ್ ಹಾಕಬೇಕು. ಬಿಸಿ ಆದ ನಂತರವಾ? ಬಿಸಿ ಆದ ನಂತರ, ಬಿಸಿ ಆಗಲಿ, ಸ್ವಲ್ಪ ಆಲ್ರೆಡಿ ಆಗಿದೆ, ಹಾಕಲು ಜಾಸ್ತಿ. ಜಾಸ್ತಿ ಇಲ್ಲ, ಕಟ್ ಮಾಡಿದ್ಮೇಲೆ ಆಗ ನೋಡಿದಷ್ಟು ಇಲ್ಲ. ಸರಿ, ಇದು ಮಾಡ್ಕೊಳ್ಳಿ. ಆಕ್ಚುಲಿ ಸಾಲ್ಟೆ ಮಾಡ್ಕೊಳ್ಳಿ. ಆನಿಯನ್ಸ್ ಹಾಕೋದಾ? ಫೈನಲಿ ಚಾಪ್ಡ್ ಆನಿಯನ್ಸ್ ಅನ್ನು ಹಾಕಿದ್ದೀವಿ.
ಉಪ್ಪು ಹಾಕ್ತಿದ್ದೇನೆ. ಇನ್ನೊಂದು ರೀಸನ್ ಯಾಕೆ ಉಪ್ಪು ಹಾಕೋದು ಅಂತ ಹೇಳಿದ್ರೆ ಇದು ಪ್ರಾಸೆಸ್ ಸ್ವಲ್ಪ ಫಾಸ್ಟ್ ಆಗ್ತದೆ. ಸೊ ನೀವು ಉಪ್ಪು ಹಾಕಿದ್ರೆ ಅದು ಬೇಗ ಕುದೀತದೆ. ಸೊ ನೀವು ಅದಕ್ಕೆ ಸಹ ರೀಸನ್ಗೆ ಮತ್ತು ಟೇಸ್ಟಿಗೆ ಮತ್ತೆ ಸಾಕು, ಬಟ್ ಇದು ಪ್ರಾಸೆಸ್ ಬೇಗ ಆಗಲಿಕ್ಕೋಸ್ಕರ ಉಪ್ಪು ಸಹ ಹಾಕ್ತದೆ. ಸೊ ಇದೊಂದು ಟೆಕ್ನಿಕ್, ಯಾರು ಕುಕ್ ಮಾಡ್ತೀರಿ ಅವರಿಗೆ ಸಹ ಎಲ್ಲ ಹಾಕಿ ನಿಮ್ಮ ಮನೇಲಿ ಯಾವುದೆಲ್ಲ ಉಂಟು ಮಸಾಲ ಹಾಕಿ ಟೇಸ್ಟಿಗೆ ಅಂತೇಳಿ. ಸೊ ಖಾರದ ಹುಡಿ ಜಾಸ್ತಿ ಬೇಕಂತಿಲ್ಲ, ಸ್ವಲ್ಪ ಖಾರದ ಹುಡಿ, ಸ್ವಲ್ಪ ಗರಂ ಮಸಾಲ, ಜಾಸ್ತಿ ಇಲ್ಲ, ಸ್ವಲ್ಪ ಅರ್ಧ ಟೀ ಸ್ಪೂನ್, ಅರ್ಧ. ಮತ್ತೆ ಪುನಃ ಇದು ಮಾಡಿ, ಮತ್ತೆ ಪುನಃ ಟೇಸ್ಟ್ ನೋಡಿ, ಮತ್ತೆ ಉಪ್ಪು ಬೇಕಿದ್ರೆ ಉಪ್ಪು ನಿಮಗೆ ಬೇಕಿದಾಗ ಉಪ್ಪು ಹಾಕ್ಕೊಳ್ಳಿ. ಮತ್ತೆ ಸ್ವಲ್ಪ ಅರಶಿನ ಹಾಕಿ, ಜಾಸ್ತಿ ಬೇಡ, ಟೇಸ್ಟ್ ಇದು ಮಾಡ್ತದೆ. ಸೊ ಇದು 3 ಹಾಕಿದರೆ ಸಾಕು ನಮಗೆ. ಅದನ್ನು ಸರಿ ಮಿಕ್ಸ್ ಮಾಡಿ ಮೆಲ್ಲ ಇಡಿ. ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ನಮ್ಮದು ಆಲ್ಮೋಸ್ಟ್ ಅರ್ಧ ಕೆಲಸ ಮುಗಿದಿದೆ. ನೆಕ್ಸ್ಟ್ ಮೇಜರ್ ಸ್ಟೆಪ್ ನಮ್ಮದು ಮಶ್ರೂಮ್ ಹಾಕಿ ಸರಿ ಮಿಕ್ಸ್ ಮಾಡಿ. ಮಶ್ರೂಮ್ಗೆ ಯಾವತ್ತು ನೀರು ಹಾಕ್ಲಿಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಮಶ್ರೂಮೇ ನೀರು ಬಿಡ್ತದೆ. ಎಕ್ಸಾಕ್ಟ್ಲಿ, ಅದಕ್ಕೋಸ್ಕರ ನಾವು ನೀರು ಹಾಕುದಿಲ್ಲ ಈಗ. ಮತ್ತೆ ಮೆಲ್ಲ ಇಡಿ. ಇದು ತುಂಬಾ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ. ಈಗ ಅದು ಎಷ್ಟು ಹೇಗಿತ್ತು, ನೀರು ಸಹ ಬಂದಿದೆ. ಇನ್ನೂ ಒಂದು 5 ಮಿನಿಟ್ಸ್ ಅಷ್ಟೇ, ಆಲ್ಮೋಸ್ಟ್ ಆಗಿದೆ, ಬಿಟ್ಟಿದೆ, ಇನ್ನೂ ಸಹ ಬಿಡ್ತದೆ ಎಲ್ಲ. ಓಕೆ, ಈಗ ಕೋಕೋನಟ್ ಮಿಲ್ಕ್ ಹಾಕೋದಾ? ಬೇಕು ಇಂತ ಅಷ್ಟು ಬೇಕಾ? ಫುಲ್ಲಾ? ನಾನಿಲ್ಲಿ 200 ml ಇದು ತಗೊಂಡಿದ್ದೆ. ಸೊ 200 ml ಹಾಕ್ತಾ ಇದ್ದಾನೆ ಅಷ್ಟೇ. ಓ ಗಾಡ್, ಈ ಥರ ಗ್ರೇವಿಯಾ? ಹೌದಾ, ನಾನು ಡ್ರೈ ಅಂತ ಅನ್ಕೊಂಡೆ. ಇದು ಆಲ್ಮೋಸ್ಟ್ ಆಗಿದೆ ಈಗ, ನಮ್ಮದು ರೆಡಿ ಆಗಿದೆ ಈಗ. ಇದು ಜಾಸ್ತಿ ಕೋಕೋನಟ್ ಮಿಲ್ಕ್ ಹಾಕಿ ಜಾಸ್ತಿ ಹೊತ್ತು ಇದು ಮಾಡಬಾರ್ದು. ಸ್ವಲ್ಪ ಚೂರು ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಗ ಆಫ್ ಮಾಡಿಬಿಡ್ಬೇಕು. ನೋಡಿ ಈಗ ಬಾಯ್ಲ್ಸ್ ಬರ್ತಾ ಉಂಟು. ಸೊ ಇದು ಟೈಮ್ ನೀವು ಆಫ್ ಮಾಡಬೇಕು, ಇಲ್ಲದ್ರೆ ಅದು ಹಾಳಾಗ್ತದೆ. ಸೊ ಇದು ನೋಡಿದ್ರೆ ಸ್ವಲ್ಪ ಕಾಂಟಿನೆಂಟಲ್ ಫುಡ್ ತರ ವೈಬ್ ಬರ್ತದೆ. ಅದೇ ನಿಮ್ಮ ಇಂಟೆನ್ಷನ್? ನೇಮ್ ಆಫ್ ದಿಸ್ ಇಸ್ ಮಶ್ರೂಮ್ ಕ್ರೀಮ್. ಇವಾಗ ಹುಡುಕಿದ ಮಶ್ರೂಮ್ ಕ್ರೀಮ್ ಮಸಾಲ ಎಂತ ಮಶ್ರೂಮ್ ನಿಮ್ಗೆ ಎಂತ ಕರ್ಕೊಳ್ಬಹುದು ಅಥವಾ ಮಶ್ರೂಮ್ ಕ್ರೀಮ್ ಅಂತ ಹೇಳಿ. ಈಸಿ ಟು ಮೇಕ್, ಎಂತ ಜಾಸ್ತಿ ಇದು ಐಟಮ್ ಬೇಕಂತಿಲ್ಲ. ವೆರಿ ಟೇಸ್ಟಿ, ಅನ್ನದೊಟ್ಟಿಗಂತೂ ವೆರಿ ಬ್ಯೂಟಿಫುಲ್ ಮತ್ತು ಈಸಿ ಟು ಮೇಕ್. ಹಾಗೆ ತುಂಬ ಜನರಿದ್ರೆ ಮಶ್ರೂಮ್ ಇಂದ ಟೇಸ್ಟ್ ಬರೋದು. ಸೊ ಇದು ಆಯ್ತೀಗ. ಸೊ ನಾನು ಇದು ಮಾಡ್ತಿದ್ದೇನೆ, ಕೊರಿಯಂಡರ್ ಹಾಕಿ ಕ್ಲೋಸ್ ಮಾಡಿಬಿಡಿ. ಕೊರಿಯಂಡರ್ ಹಾಕಿದ. ಸೊ ಇಲ್ಲಿ ವೈಟ್ ರೈಸ್ ಉಂಟು. ಸೊ ಇವಾಗ ಇದಕ್ಕೆ ಸರ್ವ್ ಮಾಡ್ತೇನೆ. ಹೇಗುಂಟು ಟೇಸ್ಟ್ ನೋಡಿ ಹೇಳ್ತೇನೆ. ನೋಡಲಿಕ್ಕೆ ತುಂಬ ಫ್ಯಾನ್ಸಿ ಕಾಣ್ತಾ ಉಂಟು. ಟೇಸ್ಟ್ ಸಹ ಫ್ಯಾನ್ಸಿ ಉಂಟಾ ನೋಡು. ಬೇಕಾ? ಬೇಡ, ಸಾಕು, ಸದ್ಯಕ್ಕೆ ಸಾಕು. ಓಕೆ, ಸ್ವಲ್ಪ ಅಂದರೆ ಅದು ಅನ್ನದೊಟ್ಟಿಗೆ ಮಿಕ್ಸ್ ಮಾಡಿದಾಗ ಒಳ್ಳೆ ಬರ್ತದೆ. ಓಕೆ. ಅಂದರೆ ಇದು ನಾನು ಹೇಳಿದಾಗೆ ಕಾಂಟಿನೆಂಟಲ್ ಪ್ರೋಮ್ಯಾಕ್ಸ್ ಅನಿಸ್ತದೆ ನಿಮಗೆ. ಒಂಥರ ಕೋಕೋನಟ್ ಮಿಲ್ಕ್ ಉಂಟಲ್ಲ, ಡಿಫ್ರೆಂಟ್ ಕೈಂಡ್ ಆಫ್ ಕ್ರೀಮಿನೆಸ್ ಕೊಡ್ತದೆ. ಸೋ ಗುಡ್ ಅಣ್ಣ, ನೆಕ್ಸ್ಟ್ ಲೆವೆಲ್. 10/10 ನನ್ನ ಪ್ರಕಾರ. ನೀವು ಪ್ಲೀಸ್ ಟ್ರೈ ಮಾಡಿ. ಸೊ ಈಗ ಅಣ್ಣ ಟ್ರೈ ಮಾಡ್ತೇನೆ. ಶಬ್ದ ಬರ್ತದೆ ಅಂದರೆ ಇದಿದ್ರೆ ಎಷ್ಟು ಬೇಕಾದ್ರೆ ಒಳ್ಳೆ ಊಟ ಮಾಡ್ಬೋದು. ಒಳ್ಳೆ ಮಿಕ್ಸ್ಚರ್, ಈಸಿ ಮಾಡಲಿಕ್ಕೆ ಸುಲಭ, ಮತ್ತು ಒಳ್ಳೆ ಸಿಂಕಿನ್ ಆಗ್ತದೆ. ನಿಮಗೆ ಟೇಸ್ಟ್ ಹೆವಿ ಅನ್ಸುದಿಲ್ಲ. ಮತ್ತೆ ಅದರ ಆಡೆಡ್ ಮಶ್ರೂಮ್ ಇನ್ನೂ ಒಳ್ಳೆ ಟೇಸ್ಟ್ ಬರ್ತದೆ. ಕರೆಕ್ಟ್. ಗೈಸ್, ನಮ್ಮದು ಈ ವಾರದ ವಿಡಿಯೋ ನನಗೆ ಅಂತೂ ತುಂಬ ಇಷ್ಟ ಆಯಿತು. ತುಂಬ ಈಸಿ ಉಂಟು ರೆಸಿಪಿ. ಸೊ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.